ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತಾಡೋಣ ಒಂದು ಸೌಂದರ್ಯ ಮಂತ್ರದ ಬಗ್ಗೆ, ಅದು ಎಂದರೆ ರೋಸ್ಮೇರಿ ಎಣ್ಣೆ. ಇದು ಯುರೋಪಿನ ಪೌರಾಣಿಕ ಔಷಧಿ, ಆದರೆ ಇವತ್ತಿಗೆ ತ್ವಚೆ ಮತ್ತು ಕೂದಲುಗೆ ಇದೊಂದು ವರದಾನ. ರೋಸ್ಮೇರಿ ಎಣ್ಣೆ ಅಂದ್ರೇನು? ರೋಸ್ಮೇರಿ ಎಣ್ಣೆ ಒಂದು ಸುವಾಸನೆಯಿರುವ ಔಷಧೀಯ ಸಸ್ಯದಿಂದ ತಯಾರಾದ ಎಸೆನ್ಷಿಯಲ್ ಆಯಿಲ್. ಇದು ಆಂಟಿಆಕ್ಸಿಡೆಂಟ್, ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿಇನ್ಫ್ಲಮೇಟರಿ ಗುಣಗಳಿಂದ ತುಂಬಿರುತ್ತದೆ. ಕೂದಲುಗೆ ಲಾಭಗಳು: ಕೂದಲು ಉದುರುವಿಕೆ ಕಡಿಮೆ ಮಾಡುತ್ತದೆ. ರಕ್ತ ಸಂಚಾರವನ್ನು ಉತ್ತೇಜಿಸಿ ಕೂದಲಿನ ಗಾತ್ರ ಹೆಚ್ಚಿಸುತ್ತದೆ. ತಲೆ ಚರ್ಮದಲ್ಲಿ ರೋಸ್ಮೇರಿ ಆಯಿಲ್ ಮಸಾಜ್ ಮಾಡಿದರೆ ಕೂದಲು ಬಲವಾಗುತ್ತದೆ. ಹೊಸ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ. ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡುವುದು ಮತ್ತು ಕೂದಲಿನ ಬೆಳವಣಿಗೆ ಉತ್ತೇಜನ ನೀಡುವುದು ರೋಸ್ಮೇರಿಯ ವಿಶೇಷ. ರಂಧ್ರಗಳನ್ನು ತೆರೆಯುವುದು: ತಲೆ ಚರ್ಮದ ರಂಧ್ರಗಳನ್ನು ಶುದ್ಧಗೊಳಿಸಿ ಕೂದಲು ಬೆಳೆಯುವ ಅವಕಾಶ ಒದಗಿಸುತ್ತದೆ. ಉಪಯೋಗಿಸಲು: ರೋಸ್ಮೇರಿ ಎಣ್ಣೆಯನ್ನು ಕೊಂಚ ಕೆರಳಿದ ತೆಂಗಿನ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಮಸಾಜ್ ಮಾಡಬೇಕು. ತ್ವಚೆಗೆ ಲಾಭಗಳು: ಮೆರುಗಿನ ತ್ವಚೆ: ತ್ವಚೆಗೆ ಚುರುಕು ತರಲು ಸಹಾಯ ಮಾಡುತ್ತದೆ. ತೊಳೆದ ನಂತರ ರೋಸ್ಮೇರಿ ಎಣ್ಣೆ ಬಳಸಿದರೆ ನೈಸರ್ಗಿಕ ಗ್ಲೋ ಬರುತ್ತದೆ. ಬ್ಲ್ಯಾಕ್ಹೆಡ್ಸ್ ಮತ್ತು ಪಿಂಪಲ್ಗಳಿಗೆ ಪರಿಹಾರ: ಇದರ ಆಂಟಿಬ್ಯಾಕ್ಟೀರಿಯಲ್ ಗುಣಗಳು ಮೊಡವೆ, ಪಿಂಪಲ್ಸ್ ಮತ್ತು ಇನ್ಫೆಕ್ಷನ್ಗಳನ್ನು ಕಡಿಮೆ ಮಾಡುತ್ತವೆ. ಏಜಿಂಗ್ ನಿಶಾನೆಗಳನ್ನು ಕಡಿಮೆ ಮಾಡುತ್ತದೆ. ಸಣ್ಣ ಸೆರೆಪಟ್ಟೆಗಳು, ರಿಂಕಲ್ಗಳು ಮತ್ತು ಚರ್ಮದ ಮೃದುವತೆ ಕಾಪಾಡುತ್ತದೆ. ಉಪಯೋಗಿಸಲು: ಮಿಶ್ರಣ ಎಣ್ಣೆ, ಕ್ಯಾರಿಯರ್ ಆಯಿಲ್, ಜಾಜೋಬೆ ಎಣ್ಣೆ ಅಥವಾ ಆಲ್ಮಂಡ್ ಎಣ್ಣೆಯಲ್ಲಿ ರೋಸ್ಮೇರಿ ಎಣ್ಣೆ ಹಾಕಿ ಬಳಸಿ. ಎಚ್ಚರಿಕೆಗಳು: ಬೇರೆ ಯಾವ ಎಸೆನ್ಷಿಯಲ್ ಆಯಿಲ್ನಂತೆ ರೋಸ್ಮೇರಿ ಎಣ್ಣೆಯನ್ನು ನೇರವಾಗಿ ತ್ವಚೆಗೆ ಅಥವಾ ತಲೆಚರ್ಮಕ್ಕೆ ಹಾಕಬಾರದು. ಹೆಚ್ಚು ಪ್ರಮಾಣದಲ್ಲಿ ಬಳಸುತ್ತಿದ್ದರೆ ಗಜ್ಜಲು ಅಥವಾ ಉರಿಯೂತವಾಗಬಹುದು. ಹೆತ್ತ ಮಹಿಳೆಯರು ಮತ್ತು ಮಕ್ಕಳಿಗೆ ವೈದ್ಯ ಸಲಹೆ ಬಳಿಕ ಮಾತ್ರ ಬಳಸಬೇಕು. ಇಡೀ ನೈಸರ್ಗಿಕದ ಪ್ರಭಾವ ಈ ಎಣ್ಣೆಯೊಳಗೆ ಅಡಗಿದೆ. ರೋಸ್ಮೇರಿ ಎಣ್ಣೆಯನ್ನು ನಿಮ್ಮ ಸೌಂದರ್ಯದ ಭಾಗವನ್ನಾಗಿ ಮಾಡಿಕೊಂಡರೆ ಚರ್ಮವು ಉಜ್ವಲವಾಗುತ್ತದೆ, ಕೂದಲು ಸಹ ಆರೋಗ್ಯವಾಗಿರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆಯಾ? ಲೈಕ್ ಮಾಡಿ, ನಿಮ್ಮ ಅನುಭವಗಳನ್ನು ಕಾಮೆಂಟ್ ಮಾಡಿ ಮತ್ತು ಇಂಥ ಮತ್ತಷ್ಟು ನೈಸರ್ಗಿಕ ಟಿಪ್ಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ. ಧನ್ಯವಾದಗಳು.